ನಮಸ್ತೆ ಎಲ್ಲರಿಗೂ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಬಿಸಿನೀರು ಕುಡಿದು ಸ್ವಲ್ಪ ನೆಲ್ಲಿಕಾಯಿ ಜ್ಯೂಸ್ ಕುಡಿದು ಇವತ್ತು ಕಡುಬು ಮಾಡಿದ್ವಿ ನಮ್ಮ ಮನೇಲಿ. ಕಡುಬು ತಿಂದ್ಬಿಟ್ಟು ಇವತ್ತು ಮಕ್ಕಳು ರಜೆ ಇರೋದ್ರಿಂದ ಎಲ್ಲಾರೇ ಹೋಗೋಣ ಅಂತ ಹೇಳ್ತಾನೆ ಇದ್ದರು. ಟೈಮ್ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಆಚೆ ಕರ್ಕೊಂಡು ಹೋಗೋಕ್ಕೆ. ಅದಕ್ಕೆ ಬಿನ್ನಿ ಮಿಲ್ ಅಂತ ಅಲ್ಲಿರುವಂತಹ ನಯಾಗ್ರಾ ಫಾಲ್ಸ್ ಮಾಡಿದ್ದಾರೆ. ಅಲ್ಲಿಗೆ ಹೋಗೋಣ ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದಕ್ಕೆ ಇವತ್ತು ತಿಂಡಿ ಎಲ್ಲ ತಿಂದು ಮಧ್ಯಾಹ್ನ ಊಟ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ 4 ಗಂಟೆಗೆ ಇರ್ತದ್ದು. 4 ಗಂಟೆಯಿಂದ 9 ಗಂಟೆವರೆಗಿದೆ. ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಯಾಗ್ರಾ ಫಾಲ್ಸ್. ಎಲ್ಲ ಒಮ್ಮೆ ಔಟಿಂಗ್ ಹೋಗೋರು, ಸಮ್ಮರ್ ವೆಕೇಷನ್ಗೆ ಒನ್ ಡೇ ಔಟಿಂಗ್ ಹೋಗೋರು ಒಂದು ಈವ್ನಿಂಗ್ ಟೈಮಲ್ಲಿ ಹೋಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ. ನಮ್ಮ ಮನೆಯವರು ನಯಾಗ್ರಾ ಫಾಲ್ಸನ್ನು ಬೆಂಗಳೂರು ನಗರ ಫಾಲ್ಸ್ ಅಂತ ಹೇಳಿ ನಗ್ತಾಯಿದ್ರು, ಕಾಮಿಡಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ಎಲ್ಲರೂ ಇದ್ರು. ಬಟ್ 4 ಗಂಟೆಗೆ ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ. ಅಂದರೆ ಸ್ವಲ್ಪ ಫೋಟೋ ಎಲ್ಲ ತೊಗೊಳಕ್ಕೆ, ವೀಡಿಯೋ ಮಾಡ್ಕೊಳ್ಳೋಕೆ ಒಂಥರ ಖಾಲಿ ಆಗಿತ್ತು, ಒಂಥರ ಖಾಲಿ ಅನ್ನಿಸ್ತಾಯಿತ್ತು. ಏನು ತೊಂದರೆ ಅಂದರೆ ನಾವು 4 ಗಂಟೆಗೆ ಅಲ್ಲಿ ಎಂಟ್ರಿ ಆಗಿದ್ವಿ. ಆದರೆ ಆಮೇಲೆ ಬರುವಾಗಂತೂ ತುಂಬ ರಶ್ಶು, ಕಾಲು ಇಡಲಿಕ್ಕೆ ಜಾಗ ಇರಲಿಲ್ಲ. ವಾಪಸ್ ನಾವು ಬರುವಾಗ 7 o'clock ಆಗಿತ್ತು. ಬಟ್ 7 o'clockಗೆ ಫುಲ್ಲು ರಶ್ಶು, ಒಂದು ಫೋಟೋ ಕೂಡ ಯಾರೂ ತೊಗೊಳಕ್ಕಾಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ರಶ್ ಇತ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ಒಂಥರ ಅಲ್ಲೊಂಥರ ಬೆಂಗಳೂರಲ್ಲಿ ಬಿಸಿ ವೆದರ್ಗೆ ಅಲ್ಲಿ ಹೋಗಿ ತಣ್ಣಗೆ ನಿಂತ್ಕೊಂಡು ನಮ್ಮ ಮಕ್ಕಳಂತೂ ಬರಲಿಕ್ಕೆ ಇಷ್ಟಪಡಲಿಲ್ಲ. ಅದೊಂಥರ ನೀರೊಂಥರ ಹಾರ್ತಾ ಇತ್ತು, ಸಿಡಿತಾ ಇತ್ತು ಆ ಕಡೆ ಆಚೆಯಿಂದ. ಅದೊಂಥರ ತಣ್ಣಗೆ ಅನಿಸೋ ಥರ ಫೀಲ್ ಇತ್ತು. ಅದಾದ ನಂತರ ಇಲ್ಲಿ ಒಳಗಡೆ ಬಟರ್ಫ್ಲೈ ಮಾಡಿದರು, ತುಂಬ ಚೆನ್ನಾಗಿದೆ. ರೋಬೋಟಿಕ್ ಬಟರ್ಫ್ಲೈ ಸಕ್ಕತ್ತಾಗಿತ್ತು. ಅದು ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿದರು. ಹನಿ ಬೀ, ಆಮೇಲೆ ಸ್ಕಾರ್ಪಿಯೋ, ಏನೇನೋ ಒಟ್ಟು ಮಶ್ರೂಮು, ಫ್ಲವರ್ಗಳು ಎಲ್ಲ ಚೆನ್ನಾಗಿ ಮಾಡಿದರು. ಅದನ್ನು ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು. ಮಕ್ಕಳಿಗೆಲ್ಲ ತುಂಬ ಖುಷಿ ಅನಿಸ್ತಾಯಿತ್ತು. ಭಾಳ ಚೆನ್ನಾಗಿ ಮಾಡಿದ್ದಾರೆ ನೋಡಲಿಕ್ಕೂ. ಮತ್ತು ಅದಾದ ನಂತರ ಫುಲ್ಲು ವುಡ್ ನೋಡಿ, ವುಡನ್ ಮೇಲೆ ಆ ಥರ ಕ್ರಿಯೇಟಿವಿಟಿ, ಅದೊಂಥರ ಚೆನ್ನಾಗಿತ್ತು. ಅದಾದ ನಂತರ ಒಂದಷ್ಟು ಸ್ಟೇಷ್ನರೀಸು, ಆಮೇಲೆ ಕಿಡ್ಸ್ ಹೇರ್ ಆಕ್ಸೆಸರೀಸ್ ಇರ್ಬೋದು, ಸ್ಲಿಪ್ಪರ್ಸು, ಆಮೇಲೆ ಒಂದಷ್ಟು ಸ್ನ್ಯಾಕ್ಸ್ಗಳು ಎಲ್ಲ ಇತ್ತು. ಒಂದಷ್ಟು ಶಾಪಿಂಗ್ ಮಾಡಿದರು ಮಕ್ಕಳು ಕೂಡ, ಸುಮಾರು ಶಾಪಿಂಗ್. ನನ್ನ ಮಗಳು ಕೂಡ ತುಂಬ ಶಾಪಿಂಗ್ ಮಾಡಿದ್ಳು. ಎರೇಸರ್ ಅಂತೆ, ಆಮೇಲೆ ಕ್ಲಿಪ್ಸು ಎಲ್ಲ ತೊಗೊಂಬಂದಿದ್ದಾಳೆ. ನನ್ನ ಮಗ ನನಗೇನು ಕೊಡಿಸ್ಲಿಲ್ಲ ಅಂತ ಆಮೇಲೆ ಅವನು ಪೆನ್ ತೊಗೊಂಡ, ಏನೋ ಒಂದು ಸ್ವಲ್ಪ ಇದು ಚೇಂಜ್ ಇತ್ತು. ಆಮೇಲೆ ಪಾಪ್ಕಾರ್ನ್, ಆಮೇಲೆ ಕಾಟನ್ ಕ್ಯಾಂಡಿ. ನಾವು ಕಾಟನ್ ಕ್ಯಾಂಡಿ ಚಿಕ್ಕವರಿದ್ದಾಗ ತುಂಬ ತಿಂತಾಯಿದ್ವಿ. ಇವಾಗ ಸ್ವಲ್ಪ ಕಡಿಮೆ, ಮಕ್ಕಳ ಜೊತೆ ನಾವು ಸೇರ್ಕೊಂಡು ಒಂಚೂರು ಮಕ್ಕಳಾಗೋ ಥರ ಒಂದು ಸ್ವಲ್ಪ ತಿಂದ್ವಿ. ಆಮೇಲೆ ಕಾರ್ನೆಲ್ಲ ತೊಗೊಂಡು ಅದನ್ನು ಕೂಡ ತಿಂದ್ವಿ. ಕಾಟನ್ ಕ್ಯಾಂಡಿ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು, ಫೀಲ್ ಆಗ್ತಾಯಿತ್ತು. ತುಂಬ ವರ್ಷಗಳ ನಂತರ ತಿಂತಿದ್ದೀವಿ ಅಂತಲ್ಲ, ಮಕ್ಕಳು ತಿಂತಾರೆ, ನಮಗೆ ಒಂದೊಂದು ಸರಿ ಇಷ್ಟ ಬರೋಲ್ಲ ತಿನ್ನಲಿಕ್ಕೆ. ಬಟ್ ಇವಾಗ ಒಂದು ಚೆನ್ನಾಗಿ ಅನಿಸ್ತಾಯಿತ್ತು. ಅದಾದ ನಂತರ ಕಾರ್ ರೇಸ್ ನೋಡ್ಲಿಕ್ಕೆ ಹೋಗಿ, ಅಲ್ಲಿ ಕಾರ್ ರೇಸ್ ಕೂಡ ಮಾಡ್ತೀನಿ ಅಂದರೆ ಅಲ್ಲಿ 8 ಇಯರ್ಸಿಂದ ಅಂಡರ್ ಇರೋರಿಗೆ ಕಾರ್ ರೇಸ್ ಇರಲಿಲ್ಲ ಅಲ್ಲಿ ಕಾರು ಆಡೋದು. ಅದಾದ ನಂತರ ನಮ್ಮ ಮನೆಯವರು ನನ್ನ ಮಗಳು ಕೂತ್ಕೊಂಡು ಕಾರ್ ಆಡಿದರು. ನನ್ನ ಮಗ ಸಪ್ರೇಟಾಗಿ ಆಡ್ತಾಯಿದ್ದ. ಅಲ್ಲೂ ಆಡಿದ್ರು, ತುಂಬ ಎಂಜಾಯ್ ಮಾಡಿದ್ರು. ಆಮೇಲೆ 3D ಡೈನೋಸಾರ್ಸ್ ಇತ್ತು, ಅದನ್ನು ಕೂಡ ಒಳಗಡೆ ಹೋಗಿ ನನ್ನ ಮಗಳು ಇಬ್ಬರು ನೋಡ್ಕೊಂಬಂದರು. ಆಮೇಲೆ ಸ್ಕೇರಿ ಮೂವೀಸ್ ಅದು ತೋರ್ಸೋದು ನನ್ನ ಮಗನಿಗೆ ತುಂಬ ಇಷ್ಟ ಇತ್ತು. ಅದು ಸ್ವಲ್ಪ ಭಯ ಪಡ್ತಾನೆ. ಅಪ್ಪ ಬನ್ನಿ, ನೀವು ಬನ್ನಿ, ಒಟ್ಟಿಗೆ ಹೋಗೋಣ ಅಂತ ಫೀಲು. ತುಂಬ ಇಷ್ಟ ಅವನಿಗೆ, ನೋಡೋಕ್ಕೂ ಆಸೆ, ಆ ಕಡೆ ಭಯನೂ ಇದೆ ಸ್ವಲ್ಪ. ಅದೆಲ್ಲ ಒಂಥರ ಮುಖಕ್ಕೆ ಬರೋ ಥರ ಫೀಲ್ ಆಗ್ತಾಯಿತ್ತು ಅಂತ ನಮ್ಮ ಮನೆಯವರು ಅಂದರು. ತುಂಬ ಜನ ಎಲ್ಲ ಒಳಗಡೆ ಹೋದವರೆಲ್ಲ ಹೆದರ್ಕೊಂಡು ಹೊರಗಡೆ ಬಂದರು. ಲೇಡೀಸ್ ಅಂತೂ ಹೆದರ್ಕೊಂಡು ಬಂದುಬಿಟ್ರು, ಅಲ್ಲೇ ಪಕ್ಕದಲ್ಲೇ ಬಂದು ನಿಲ್ಲೋ ಥರ ಸ್ಕೇರಿ ಮಾಡಿದ್ದು ಭಾಳ ಇದಿತ್ತು ಅಂತ ಹೇಳ್ತಾಯಿದ್ರು. ಎಲ್ಲ ಒಳಗಡೆ ಹೋಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದು, ಮತ್ತು ಒಂದಷ್ಟು ಬಜ್ಜಿ ಬೋಂಡ ಎಲ್ಲ ತಿಂದ್ಕೊಂಡು, ತುಂಬ ಗೇಮ್ಸ್ ಎಲ್ಲ ಇದ್ದಾವೆ ನೋಡ್ಬೋದು. ಸಮ್ಮರ್ ವೆಕೇಷನ್ನಲ್ಲಿ ಇವಾಗ ಮಕ್ಕಳು ಮನೇಲಿ ಕಾಟ ಕೊಡೋದ್ರಿಂದ ಹೋಗಿರೋದು. ಆ್ಯಕ್ಚುಲಿ ನಾವು ಎಲ್ಲೂ ಹೋಗಿರಲಿಲ್ಲ ಅಂತ ಹೋದ್ವಿ, ಊರಿಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗಿ ಹೊರಟು ಒನ್ ಡೇ ಎಂಜಾಯ್ ಮಾಡ್ದಂಗೆ ಆಯಿತು. ಬರುವಾಗ ಹಲಸಿನ ಹಣ್ಣು ತೊಗೊಂಬಂದು ಕೊಯ್ತಾಯಿದ್ವಿ, ನಮ್ಮ ಮನೆಯವರು ಕೊಯ್ತಾಯಿದ್ರು, ಅದ್ರ ಜೊತೆ ನಾನು ಸ್ವಲ್ಪ ಕೊಯ್ದೆ. ಅದ್ರಲ್ಲಿ ಒಂದು ಸ್ವಲ್ಪ ಹಣ್ಣು ಇತ್ತು, ಒಂದು 30 ತೊಳೆ ಇರೋ ಥರ ಇತ್ತು, ಅಷ್ಟೇ ಇತ್ತು. ಎಷ್ಟು ಬೀಜ ಏನಿದೆ ಅಷ್ಟು ಹಣ್ಣು ಸಿಕ್ಕಿತ್ತು ನಮಗೆ. ಬೀಜ ನನ್ನ ಮಗ ಸಾಂಬಾರು ಮಾಡಮ್ಮ, ಇಲ್ಲಾಂದರೆ ಬೇಯಿಸ್ಕೊಡು ಚೆನ್ನಾಗಿರುತ್ತೆ ಅಂದ. ಅದಾದ ನಂತರ ನನ್ನ ಮಗಳು ಎಲ್ಲ ಕ್ಲಿಪ್ಸ್ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲ
ಆಕೆ ನೋಡಿ ಎಲ್ಲ ಇಟ್ಟಿದ್ದಾಳೆ, ಏನೇನು ತೊಗೊಬಂದಿದ್ದಾಳೆ ಅದನ್ನೆಲ್ಲ ನೋಡ್ತಾ ಇದ್ಲು. ತುಂಬ ಚೆನ್ನಾಗಿದೆ ಅಂತ. ಇನ್ನು ಶಾಪಿಂಗ್ ಮಾಡೋದ್ರಲ್ಲಿ ಇದ್ಲು. ಸಾಕು, ಮನೇಲಿರೋದನ್ನೇ ಹಾಕಲ್ಲ, ಸ್ಕೂಲ್ಗೆಲ್ಲ ಹಾಕೊಂಡು ಹೋಗಲ್ವಲ್ಲ. ಸೊ ತುಂಬ ಇದ್ದಾವೆ, ಅದಕ್ಕೋಸ್ಕರ ಸಾಕು ಅಂತ ಹೇಳ್ಬಿಟ್ಟು ಅದಷ್ಟು ಕೊಡಿಸಿ ಮನೆಗೆ ಕರ್ಕೊಂಡು ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ.